ಯೂಶಲಿ ಇಬ್ರು ಹೀರೋಯಿನ್ ಇದಾರೆ ಅಂತ ಹೇಳಿದ ತಕ್ಷಣ ಒಂದು ಡೌಟ್ ಇದ್ದೇ ಇರುತ್ತೆ ಮನ್ಸಲ್ಲಿ. ಸೊ ನಂದು ಜಾಸ್ತಿ ಕ್ಯಾರೆಕ್ಟರ್ ಇರುತ್ತಾ ಅಥವಾ ಇವ್ರ ಜಾಸ್ತಿ ಕ್ಯಾರೆಕ್ಟರ್, ಮಲ್ಲಿಕಾ ಕ್ಯಾರೆಕ್ಟರ್ ನಂದಿನಿ ಕ್ಯಾರೆಕ್ಟರ್ ಅನ್ನುವಂಥದ್ದು ಬರುತ್ತೆ. ನೀವು ಫಸ್ಟ್ ಕತೆ ಕೇಳಿದಾಗ ಈ ತರದ ಗೊಂದಲ ನಿಮ್ಮಲ್ಲಿ ಇತ್ತ? ಯಾವ ಪಾತ್ರ ಆಯ್ಕೆ ಮಾಡ್ಕೋಬೇಕು ಅಂತ, ಅಥವಾ ನಂದಿನಿ ಪಾತ್ರಕ್ಕೇನೆ ಸಂಜನಾ ಬೇಕು ಅನ್ನುವಂಥದ್ದು ಅಪ್ರೋಚ್ ಆಗಿದೆ? ಇಲ್ಲ, ನಂದಿನಿ ಪಾತ್ರಕ್ಕೆ ಅಂತಾನೆ ನನ್ನ ಅಪ್ರೋಚ್ ಆಗಿದ್ದು. ಆಲ್ರೆಡಿ ಸಂಪದ ವಾಸ್ ಆಲ್ರೆಡಿ ಆನ್ ಬೋರ್ಡ್ ಅವರ ಪಾತ್ರಕ್ಕೆ. ಬಟ್ ನಾವು ಸ್ಟೋರಿ ನರೇಷನ್ ರೋಹಿತ್ ಸರ್ ಕಂಪ್ಲೀಟ್ ಆಗಿ ಸೀನ್ ಟು ಸೀನ್ ಇಡೀ ಕತೆನ ಎಲ್ರಿಗೂ ನರೇಟ್ ಮಾಡಿದ್ರು. ನನಗೆ ಪರ್ಸ್ನಲಿ ನನ್ಗೆ ಏನ್ ಆತರ ಗೊಂದಲಗಳು ಏನಿರಲಿಲ್ಲ, ಬಿಕಾಸ್ ಐ ವಾಸ್ ವೆರಿ ಹ್ಯಾಪಿ ವಿತ್ ಮೈ ಕ್ಯಾರೆಕ್ಟರ್. ಇವ್ರದ್ದು ಐ ಮೀನ್ ಫಸ್ಟ್ ಆಫ್ ಆಲ್ ಹೋಲ್ ಸ್ಕ್ರಿಪ್ಟ್ ತುಂಬಾ ಚೆನ್ನಾಗಿತ್ತು. ಆ ಜರ್ನಿಲಿ ನಂದಿನಿ ಕ್ಯಾರೆಕ್ಟರ್ಗೆ ಇದ್ದದ್ದು ಇಂಪಾರ್ಟೆನ್ಸ್, ಅವಳಿಗೆ ಎಮೋಷನ್ಸ್ ಅಲ್ಲಿ ವೇರಿಯೇಷನ್ಸ್ ಇದೆ, ಆಗ್ಲೇ ಹೇಳ್ದಾಗೆ ಇನ್ನೋಸೆನ್ಸ್ ಇದೆ ಆ ಕ್ಯಾರೆಕ್ಟರ್ಗೆ, ಬಜಾರಿ ಇದ್ದಾಳೆ, ಅಂಡ್ ಕತೆಗೆ ಆ ಪಾತ್ರಕ್ಕೆ ಒಂದು ಇಂಪಾರ್ಟೆನ್ಸ್ ಇದೆ. ಸೊ ಹಲವಾರು ಅಂಶಗಳಿದೆ ದಟ್ ಇಟ್ ಮೇಡ್ ಇಟ್ ಬ್ಯೂಟಿಫುಲ್. ಸೊ ಹಾಗಾಗಿ ಆತರ ಏನ್ ಅನ್ಸ್ಲಿಲ್ಲ. ಯಾವ್ದಾದ್ರು ಒಂದು ಪಾಯಿಂಟ್ ಅಲ್ಲಿ ಅಥವಾ ಯಾವ್ದಾದ್ರು ಒಂದು ಸೀನ್ ನೋಡಿ ನನಗೆ ಮಲ್ಲಿಕಾ ಕ್ಯಾರೆಕ್ಟರ್ ಮಾಡ್ಬೇಕಿತ್ತು ಅಂತ ಅನ್ಸಿದ್ದುಂಟಾ? ಐ ವಾಸ್ ವೆರಿ ಹ್ಯಾಪಿ ವಿತ್ ಮೈ ಕ್ಯಾರೆಕ್ಟರ್. ನನ್ಗೆ ಸೊ ತುಂಬಾ ಖುಷಿ ಕೊಟ್ಟಂತ ಕ್ಯಾರೆಕ್ಟರ್ ಇದು. ನಾನು ತುಂಬಾ ಕಡೆ ಹೇಳಿದ್ದೀನಿ ದಟ್ ಈ ತರ ಒಂದು ಪಾತ್ರಕ್ಕೆ ನಾನು ವೇಟ್ ಮಾಡ್ತಾ ಇದ್ದೆ. ಸೊ ಅದ್ ಸಿಕ್ಕಾಗ ಐ ಜಸ್ಟ್ ವಾಂಟೆಡ್ ಟು ಗಿವ್ ಮೈ 100% and make sure, I mean, I've given my best. I mean, I should give my best ಅನ್ನೋ ಒಂದು ಪ್ರಿಪರೇಷನ್ ಅಲ್ಲಿ ನಾನು ಬರ್ತಾ ಇದ್ದೆ ಎವ್ರಿ ಡೇ. ಅಂಡ್ ರೋಹಿತ್ ಸರ್ ಅವರ ಮೇಕಿಂಗ್ ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ನಂಗೆ ದಿನ ತುಂಬಾ ಎಕ್ಸೈಟಿಂಗ್ ಆಗಿರೋದು ನಂಗೆ ಕಲಿಯೋದಕ್ಕೆ. ಅಂಡ್ ಯುವ ಇಸ್ ಅ ವೆರಿ ಸಪೋರ್ಟಿವ್ ಕೋ ಆಕ್ಟರ್. ಸೊ ತುಂಬಾ ಈಸಿ ಆಗೋದು ನಂಗೆ, ಅಂಡ್ ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ ಆಗಿರೋದು ನನ್ಗೆ ಮೇಕಿಂಗ್ ಎವ್ರಿ ಡೇ. ಸೊ ತುಂಬಾ ಖುಷಿ ಕೊಟ್ಟಿದೆ. ಯಾವ್ದ್ರಲ್ಲೂ ನನ್ಗೆ ಅದ್ ಬೇಕಿತ್ತು ಅಂತ ಅನ್ಸೇ ಇಲ್ಲ. ಐ ವಾಸ್ ವೆರಿ ಹ್ಯಾಪಿ ವಿತ್ ವಾಟ್ ಐ ಹ್ಯಾಡ್. ಸೊ ಫೈನಲಿ ಸಿನಿಮಾದಲ್ಲಿ ತುಂಬಾ ಇಷ್ಟ ಆದಂತಹ ಒಂದು ಅಂಶ, ಜೊತೆಗೆ ನಿಮ್ಮ ಅಭಿಮಾನಿಗಳಿಗೆ ಏನ್ ಹೇಳ್ತೀರಿ? ಇದೇ 18th ರಿಲೀಸ್ ಆಗ್ತಾ ಇದೆ. ತುಂಬಾ ಇಷ್ಟ ಆದಂತ ಅಂಶ ನನಗೆ ನಮ್ಮ ಡೈರೆಕ್ಟರ್ ನರೇಟ್ ಮಾಡಿರುವಂತಹ ರೀತಿ, ಇಡೀ ಕಥೆನ ಹೇಗೆ ಅವ್ರು ಹೇಳ್ದಾಗೆ ಮಗು ಮತ್ತು ಮೃಗದ ಒಂದು ಜರ್ನಿನ ಹೇಗೆ ಅವ್ರು ತೋರಿಸಿದಾರಲ್ಲ, ಇಟ್ಸ್ ನಾಟ್ ಅ ವೆರಿ ಏನು ಗೊತ್ತೇ ಈ ತರ ಕಥೆನೇ ನಾವು ಕೇಳಿಲ್ಲ ಅನ್ನೋ ಕಥೆ ಅಲ್ಲ. ಇಟ್ಸ್ ಅ ವೆರಿ ರಿಲೇಟಬಲ್ ಕಥೆ. ಬಟ್ ಅದನ್ನ ಅವ್ರು ಹೇಗೆ ಪ್ರೆಸೆಂಟ್ ಮಾಡಿದ್ದಾರೆ ಇಸ್ ವೆರಿ ಬ್ಯೂಟಿಫುಲ್. ಇಟ್ಸ್ ಏನಂತಾರೆ, ಮನುಷ್ಯನ ಒಳಗಡೆ ಇರೋ ಆ ಗೊಂದಲ, ಆ ಇನ್ನೋಸೆನ್ಸ್, ಏನು ಕ್ರೂಯಲ್ಟಿ, ಎವ್ರಿಥಿಂಗ್, ಅ ಫೈಟ್ ಇನ್ ಸೈಟ್, ಅದನ್ನ ತುಂಬಾ ಚೆನ್ನಾಗಿ ಒಂದು ಕತೆ ಮೂಲಕ ನರೇಟ್ ಮಾಡಿದ್ದಾರೆ ಅವರು. ಅಂಡ್ ಈಗಾಗಲೇ ಎಲ್ಲಾ ಕಂಟೆಂಟ್ನು ಜನ ತುಂಬಾ ಇಷ್ಟಪಟ್ಟಿದ್ದಾರೆ. ಅದೇ ಪ್ರೀತಿ ಥಿಯೇಟರ್ಸಿಗೆ ಬಂದು July 18th ಕೂಡ ಕೊಡಿ. ಥಿಯೇಟರ್ಸಿಗೆ ಬಂದು ಸಿನಿಮಾ ನೋಡಿ. ಸೊ ಸದ್ಯಕ್ಕೆ till now favorite song ಬ್ಯಾಂಗಲ್ ಬಂಗಾರಿ. ಬ್ಯಾಂಗಲ್ ಬಂಗಾರಿ, ಎಸ್, ವಿತೌಟ್ ಡೌಟ್ ಬ್ಯಾಂಗಲ್ ಬಂಗಾರಿ. ನೆನ್ನೆ ಯುವ ನೀವೆಲ್ದಲ್ಲೇ ಡ್ಯಾನ್ಸ್ ಮಾಡಿ ಬಂದ್ಬಿಟ್ಟಿದ್ದಾರೆ. ಹೌದು, ಬಂಗಾರಿ ಜೊತೆ ನೋ ಬಂಗಾರಿ, ಒಬ್ರೆ ಓನ್ಲಿ ಬಂಗಾರ. ಅದಕ್ಕೆ ನಾವು ಎನರ್ಜಿ ನೋಡ್ಬೇಕು ಹೆಂಗಿತ್ತು ಅಂತ. ಅದಕ್ಕೆ ಅಂತ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್.